ಸೋಯಾ ವೆಜಿಟೇಬಲ್ ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದು. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡಬೇಕು. ಆಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ ತರಕಾರಿಗಳು, ತುಂಬ ಸಣ್ಣಗೆ, ಯಾಕೆಂದರೆ ಇದರಲ್ಲಿ ಫ್ರೈ ಆಗಬೇಕು. ಕ್ಯಾರೆಟು, ಬೀನ್ಸು ನೋಡಿ, ಇವೆರಡು ಸಣ್ಣಗೆ ಫ್ರೈ ಆಗಿರೋದು, ಕಟ್ ಮಾಡಿರೋದು ಬೇಗ ಫ್ರೈ ಆಗುತ್ತೆ ಅಂತ. ಮತ್ತು ಕ್ಯಾಪ್ಸಿಕಮ್, ಟೊಮೊಟೊ ಇದಿಷ್ಟು ಎಣ್ಣೆಲಿ ಹೀಗೆ ಫ್ರೈ ಮಾಡಿಕೊಂಡು ಇದಕ್ಕೆ 1-2-3 ಕಪ್ಪಷ್ಟು ನೀರು ಹಾಕೋದು. ಸ್ವಲ್ಪ ಉಪ್ಪು ನೋಡಿ, ಕುದೀತಾ ಇರ್ಬೇಕಾದ್ರೆ ಮ್ಯಾಗಿ ಮಸಾಲ 1-2 ಸ್ಪೂನ್ ಹಾಕೋದು. ಅದು ಕುದೀತಾ ಇದೆ. ಮತ್ತು ಅದರ ಜೊತೆಗೆ ಸೋಯಾ ಚಂಕ್ಸ್ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ, ಆ ಸೋಯಾ ಚಂಕ್ಸ್ನ ಇದಕ್ಕೆ ಮಿಕ್ಸ್ ಮಾಡೋದು. ಕುದೀತಿರೋ ನೀರು ಮಿಕ್ಸ್ ಮಾಡಿದ್ರೆ ಅದರಲ್ಲಿರೋ ಉಪ್ಪು ಖಾರ ಅಂಶ ಎಲ್ಲ ಹಿಡಿಯುತ್ತೆ. ಮತ್ತು ಮ್ಯಾಗಿ ಹಾಕಿ ಇದನ್ನು ಮಿಕ್ಸ್ ಮಾಡಿದರೆ ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ವೆಜಿಟೇಬಲ್ಸ್ ಜೊತೆ ಎಲ್ಲ ಮಿಕ್ಸ್ ಆದರೆ ನಿಮಗೆ ವೆಜಿಟೇಬಲ್ಸ್ ಮತ್ತು ಸೋಯಾ ಮ್ಯಾಗಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ. ಈಸಿಯಾಗಿ ನೀವು ಮ್ಯಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.